ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಸ್ತ್ರೀ ಸ್ವಾತಂತ್ರ್ಯ ಮಹಾರತೆ ಎನ್ನುವ ಕಾಲವೊಂದಿತ್ತು. ತದನಂತರದಲ್ಲಿ ನಾಗರಿಕತೆ ಬೆಳೆದಂತೆಲ್ಲ ಎಲ್ಲರೂ ಒಂದೇ, ಸರ್ವರಿಗೂ ಸಮಾನ ಅವಕಾಶಗಳು ಸಿಗಬೇಕೆನ್ನುವ ಕಾರಣಕ್ಕಾಗಿ ಈ ಸಮಾಜ ಸ್ತ್ರೀ ಪುರುಷ ಎನ್ನುವ ಭೇದವಿರದೆ ಅನೇಕ ಸೌಲಭ್ಯಗಳನ್ನು ಹಂಚುತ್ತಾ ಹೊರಟಿತ್ತು. ಅಂತಹ ಸೌಲಭ್ಯಗಳನ್ನು ಬಳಸಿಕೊಂಡಂತಹ ಅನೇಕ ಜನ ಹೆಣ್ಣು ಮಕ್ಕಳು ತಮ್ಮ ಬದುಕಿನ ಆಗುಹೋಗುಗಳನ್ನು, ಸುತ್ತಮುತ್ತಲ ಪರಿಸರದ ಕಷ್ಟ ಸುಖಗಳನ್ನು, ಹೆತ್ತವರ ಮತ್ತು ಗಂಡನ ಮನೆಯ ಅನೇಕ ಕತೆ ವ್ಯಥೆಗಳನ್ನು ಹಂಚಿಕೊಳ್ಳುವ ಮಾಧ್ಯಮಗಳನ್ನು ಹುಡುಕುತ್ತಾ ಹೊರಟರು. ಅಂತಹ ಮಾಧ್ಯಮಗಳಲ್ಲಿ ಲೇಖನಿಯನ್ನು ಹಿಡಿದು ಮತ್ತು ಬೇರೆ ಬೇರೆ ವಾಹಿನಿಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಅಭಿವ್ಯಕ್ತಿಪಡಿಸುತ್ತಾ ಹೊರಟಂಥ ಅನೇಕ ಜನ ಮಹಿಳೆಯರಿದ್ದಾರೆ. ಇಂದು ವೃತ್ತಿಯಿಂದ ಉಪನ್ಯಾಸಕಿಯಾಗಿ ಸುದೀರ್ಘ 32 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಕವಯತ್ರಿ, ಚಿತ್ರದುರ್ಗದ ಲೇಖಕರ ಬಳಗದ ಹಿರಿಯಕ್ಕ ನನ್ನೊಟ್ಟಿಗಿದ್ದಾರೆ. ಅವರನ್ನು ಇದೀಗ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಡ್ತೇನೆ. ಇದೀಗ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಬರೆದಿರುವಂಥವರು ನಿರ್ಮಲಾ ಮರಡಿಹಳ್ಳಿಯವರು. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ನಮಸ್ಕಾರ ಸರ್. ಮೇಡಮ್, ತಾವು ಒಬ್ಬ ಉಪನ್ಯಾಸಕಿಯಾಗಿ, ಆರಂಭದಲ್ಲಿ ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಬದುಕನ್ನು ಬೆಳೆಸಿಕೊಂಡು ಹೊರಟಂಥವರು. ಈ ವೃತ್ತಿಗೆ ಬರುವ ಮುನ್ನ ನಿಮ್ಮ ಬಾಲ್ಯ ಹೇಗೆ ಬೆಳೆದು ಬಂತು? ಒಂದಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಸರ್, ಬಾಲ್ಯದಲ್ಲಿ ನನಗೆ ನಮ್ಮ ಊರು ತುಂಬ ಪ್ರಭಾವ ಬೀರಿತ್ತು. ಮತ್ತು ನಮ್ಮ ಪ್ರಾಥಮಿಕ ಶಾಲೆ ನನಗೆ ತುಂಬ ಪ್ರಭಾವ ಬೀರಿದೆ. ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಇಂಥ ಕನ್ನಡ ಶಿಕ್ಷಕರೇ ಅಂತಲ್ಲ, ಎಲ್ಲ ಶಿಕ್ಷಕರು ಕೂಡ ಸಾಹಿತ್ಯದ ಬಗ್ಗೆ ತುಂಬ ಮಾತಾಡ್ತಾ ಇದ್ರು. ಮತ್ತು ಪ್ರತಿ ವಾರ ನಮಗೊಂದು ಗ್ರಂಥಾಲಯದಿಂದ ಪುಸ್ತಕ ಕೊಡ್ತಾ ಇದ್ರು. ಅದನ್ನು ಮುಂದಿನ ವಾರ ನಾವು ಅವ್ರಿಗೆ ವಾಪಸ್ ಕೊಡಬೇಕಿತ್ತು. ಅಷ್ಟರಲ್ಲಿ ನಾವು ಮಕ್ಕಳೇನು ಮಾಡ್ತಾ ಇದ್ವಿ, ಅವ್ರು ಓದಿದ್ದು ನಾವು ಆ ಥರ ನಾವು ಬದಲಾವಣೆ ಮಾಡಿಕೊಂಡು ಓದ್ತಾ ಇದ್ವಿ. ಅದೇ ಥರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ಇದೇ ವಾತಾವರಣನೇ ನನಗೆ ಮೊದಲು ಓದುವ ಒಂದು ಹವ್ಯಾಸ ಬೆಳೆಯೋದಕ್ಕೆ ಕಾರಣ ಆಯಿತು. ಈ ಸಂದರ್ಭದಲ್ಲೇ ನಾವು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಕಾನೂರ ಹೆಗ್ಗಡತಿ ಮತ್ತು ಅಯ್ಯರ್ ಅವರ ರೂಪದರ್ಶಿ ಕಾದಂಬರಿಯನ್ನು ನಾವು 7th ಒಳಗಡೆ ಓದಿದ್ವಿ. ಅದು ತುಂಬ ನಮಗೆ ಎಷ್ಟು ಪ್ರಭಾವ ಬೀರ್ತಿತ್ತು ಅಂದರೆ, ನಾವು ಏನಾದರೂ ಬರ್ದೇ ಬಿಡಬೇಕು ಅನ್ನೋಷ್ಟಕ್ಕೆ ತೀವ್ರತೆ ಉಂಟಾಗ್ತಾ ಇತ್ತು. ಆದರೆ ನಾವು ಅವಾಗೇನು ಬರೀತಾ ಇರಲಿಲ್ಲ. ಮತ್ತು ಹೈಸ್ಕೂಲಲ್ಲಿ ಹೋದಾಗೂ ಕೂಡ ನಮಗೆ ಕುವೆಂಪು ಅವ್ರದ್ದು ರಕ್ತಾಕ್ಷಿ ನಾಟಕಗಳನ್ನ ನಮಗೆ ಮಾಡಿಸ್ತಾ ಇದ್ರು. ಯಮನ ಸೋಲು, ಬೆರಳಿಗೆ ಕೊರಳು, ಅವೆಲ್ಲ ನಾಟಕಗಳನ್ನ ಮಾಡಿಸ್ತಾ ಇದ್ರು. ಅದನ್ನ ಮಾಡಿಸಿದ್ದು ನಮ್ಗೆ ಇಂಗ್ಲಿಷ್ ಇಂಗ್ಲಿಷ್ ಶಿಕ್ಷಕರು ಕೃಷ್ಣಮೂರ್ತಿ ಸರ್ ಅಂತ, ಪ್ರಾಥಮಿಕ ಶಾಲೆಯಲ್ಲಿ ಸಿದ್ದಪ್ಪ ಸರ್ ಅಂತ, ಸುಭಾಷ್ ಚಂದ್ರ ಸ್ಥಾನಿಕ್ ಸರ್ ಅಂತ. ಈ ರೀತಿ ನಮಗೆ ಒಂದು ಸಾಹಿತ್ಯದ ಅಭಿರುಚಿ ಮೂಡಿಸೋದಕ್ಕೆ ನಮ್ಮ ಶಾಲೆಯ ವಾತಾವರಣ ಮತ್ತು ನಮ್ಮ ಶಿಕ್ಷಕರೇ ಕಾರಣ. ಮತ್ತು ಶಾಲೆಯಲ್ಲಿ ಎಲ್ಲ ಇವು ಬರಿತಾ ಇದ್ರು, ಸೂಕ್ತಿಗಳನ್ನ ಬರಿತಾ ಇದ್ರು. ಅದನ್ನೆಲ್ಲ ನಾವು ಒಂಥರ ಓದ್ತಾ ಇದ್ವಿ. ಜಾಣ್ಮೆ ಕೃಷ್ಣನಂತಿರಲಿ, ಆ ಥರ ಸತ್ಯ ಹರಿಶ್ಚಂದ್ರನಂತಿರಲಿ, ಇವೆಲ್ಲ ಮಾತುಗಳು ನಮಗೆ ಇವತ್ತಿಗೂ ನಂಗೆ ಅದೆಲ್ಲ ನೆನಪಲ್ಲಿದೆ. ಅಂದರೆ ನೀವು ಆ ಶಿಕ್ಷಕರ ಪ್ರಭಾವದಿಂದ ಓದುವ ಅಥವಾ ಈ ಥರದ ಮೌಲ್ಯಯುತ ಕೃತಿಗಳ ಬಗ್ಗೆ ಕಣ್ಣಾಡಿಸುವ ನಿಟ್ಟಿನ ಜೊತೆಯಲ್ಲಿ ನೀವು ಹಾಗಾದ್ರೆ ಪರೀಕ್ಷಾ ದೃಷ್ಟಿಯಿಂದ ಮಾಡ್ತಿದ್ದಂಥ ಪಾಠ ಪ್ರವಚನಗಳಲ್ಲಿ ಮುಂದಿದ್ರೋ ಅಥವಾ ಹಿಂದಿದ್ರಮ್ಮ? ಸರ್, ಅವ್ರು ಮುಂದೆ ಹಿಂದೆ ಅಂತ ಇರಲಿಲ್ಲ ಸರ್. ಅವ್ರು ಕ್ವಶನ್ ಕೇಳಿದ್ರೆ ನಾವು ಉತ್ತರ ಹೇಳಬೇಕು, ಅವಾಗ ನಾವು ಸರಿ ಅಂತ ಹೇಳ್ತಾ ಇದ್ರು. ಮತ್ತೆ ಇಷ್ಟೇ ರ್ಯಾಂಕ್ ಬರ್ಬೇಕು ಅನ್ನೋದು ಅವಾಗ ಒತ್ತಡನೇ ನಮ್ಗಿರ್ಲಿಲ್ಲ. ಒಟ್ಟು ಪರೀಕ್ಷೆಗೆ ಹೋಗ್ಬೇಕು, ಪಾಸ್ ಆಗಿದ್ದಾರೆ ಅಷ್ಟೇ ನಮಗೆ ಇದ್ದಿದ್ದು. ಈ ತರ ಒತ್ತಡ ಮಕ್ಳಿಗೆ ನಮ್ಗೆ ಇರ್ಲಿಲ್ಲ. ಅಲ್ಲ, ಅವತ್ತು ನಿಮ್ಮ ಮನೆಯಲ್ಲಿ ಆ ರಾಮಾಯಣ ದರ್ಶನ ನಿನಗೆಲ್ಲ ಅರ್ಥ ಆಗುತ್ತೋ, ಬೆರಳಿಗೆ ಕೊರಳು ನೀನ್ ಹಾಕೋತ್ಯಾ, ನಿಮ್ ಪುಸ್ತಕ ಓದಿ ಪಾಸ್ ಆದ್ರೆ ಸಾಕು ಅಂತ ಬೈಯುವ ವಾತಾವರಣ ಇರ್ಲಿಲ್ವಾ? ಇಲ್ಲ ಸರ್, ನಮ್ಮ ತಂದೆನೂ ಶಿಕ್ಷಕರಾಗಿದ್ರು. ಅವರು ಏನಾದ್ರು ಸರಿಯಾಗಿ ಓದ್ಬೇಕು ಅಂತ ಹೇಳ್ತಿದ್ರೆ ಹೊರ್ತು ಟೆಕ್ಸ್ಟ್ ಬುಕ್ಗೆ ಅಂತ ಏನು ಯಾವತ್ತೂ ಒತ್ತಾಯ ಮಾಡಿಲ್ಲ. ನಮ್ಮ ತಾಯಿಯವರು ಕೂಡ ಅವ್ರಿಗೂ ಕೂಡ ಓದೋ ಹವ್ಯಾಸ ಇತ್ತು. ಅವಾಗ ಪ್ರಜಾಮತ ಅನ್ನೋದು ಬರ್ತಾ ಇತ್ತು, ಪ್ರಜಾವಾಣಿ ಪೇಪರ್ ಬರ್ತಾ ಇತ್ತು ನಮ್ಮ ಮನೆಗೆ. ಅದೆಲ್ಲ ಓದ್ತಾ ಇದ್ವಿ. ನಮ್ಮ ಅಮ್ಮನೂ ಓದ್ತಾ ಇದ್ರು. ಅಂದ್ರೆ ಬಾಲ್ಯದಲ್ಲಿ ಮಕ್ಕಳಿಗೆ ಒಂದು ಕಡೆ ಸಂಸಾರದ ಅಥವಾ ಕುಟುಂಬದ ಸಂಸ್ಕಾರ, ಮತ್ತೊಂದು ಕಡೆ ಶಾಲಾ ವಾತಾವರಣದ ಪರಿಸರ, ಮತ್ತೊಂದು ಕಡೆ ನಾವು ಬೆಳೆದಂತ ಸಮಾಜದ ಆಗು ಹೋಗುಗಳು ಹೆಚ್ಚು ಪ್ರಭಾವವನ್ನು ಬೀರೋದ್ರ ಮೂಲಕ ಈ ತರದ ಒಂದಷ್ಟು ಅಭಿವ್ಯಕ್ತಿಗೆ ಅನುಕೂಲ ಆಯ್ತು ಅಂತ ಅನ್ಸುತ್ತೆ. ಅದು ತುಂಬಾ ಸರ್, ಬಹಳ ಅದೇ ಆಗೋದು. ನಾನು MA ಜಾನಪದ ಓದ್ಬೇಕಾದ್ರೆ ನಮ್ಮೂರೇ ಒಂದು ಅಕಾಡೆಮಿ ಅನಿಸ್ಬಿಡ್ತು ನಂಗೆ. ನಮ್ಮೂರಲ್ಲಿ ಸಂಘ ಬೆಳ ನಾಟಕ ಮಾಡ್ತಿದ್ರು, ದೊಡ್ಡಾಟ ಮಾಡ್ತಿದ್ರು, ಅದಕ್ಕೆ ಯಕ್ಷಗಾನ ಆ ಥರ ಎಲ್ಲ ನಮಗೆ ಸ್ಟೆಪ್ಸ್ ಅದೆಲ್ಲ ಗೊತ್ತಿರಲಿಲ್ಲ.
ಎಲ್ಲ ನಮ್ಗೆ ಹಾಗೆ ಸಿಗ್ತಾ ಇತ್ತು. ಬಹುಶಃ ನಿರ್ಮಲ ಮರಡಿಹಳ್ಳಿ ಅನ್ನೋದು ಊರಿನ ಹೆಸರನ್ನು ನಿಮ್ಗೆ ಸೇರಿಸ್ಕೊಂಡಿದ್ದೀರಿ. ಬಹುಶಃ ನನಗನ್ಸುತ್ತೆ ಮರಡಿಹಳ್ಳಿಯಲ್ಲಿ ಒಬ್ಬ ದೊಡ್ಡ ಲೇಖಕರಿದ್ರು, ಒಂದು ಕುರುಕ್ಷೇತ್ರ ನಾಟಕ ಬರೆದಿದ್ರು ಅಂತೇಳಿ. ಅವ್ರ ಹೆಸರೇನಂತ? ಸೀತಾರಾಮ್ ರೆಡ್ಡಿ ಅಂತ. ಸೀತಾರಾಮ್ ರೆಡ್ಡಿ. ಅದು ನಮ್ಮ ರಾಜ್ಯಾದ್ಯಂತ ಪ್ರದರ್ಶನಗೊಂಡಂತಹ ಕುರುಕ್ಷೇತ್ರ ನಾಟಕ, ಬಹಳ ಅದ್ಭುತವಾದಂತಹ ನಾಟಕ. ಹಾಗಾದ್ರೆ ನಿಮ್ಮ ಊರೇ ಒಂಥರ ನೀವು ಹೇಳಿದಾಗ ಒಂದು ಜಾನಪದ ಸಂಸ್ಕೃತಿ ಕೇಂದ್ರ ಆಗಿತ್ತು. ಆ ಜೊತೆಗೆ ನೀವು ವೃತ್ತಿಗೆ ಬಂದ್ರಿ. ವೃತ್ತಿಗೆ ಬರುವ ಮುನ್ನ ನಿಮ್ಮದೊಂದಷ್ಟು ಬದುಕನ್ನ ಕಟ್ಟಿಕೊಂಡ್ರಿ. ನಿಮ್ಮ ಮನೆಯವರು ಏನಿದ್ದಾರೆ, ನಾಗಭೂಷಣ್ ಅವರು ಒಬ್ಬ ಆದರ್ಶ ರೈತನಾಗಿ, ಒಬ್ಬ ವ್ಯಾಪಾರಸ್ಥರಾಗಿ, ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ನಿಮ್ಮನ್ನು ಹೇಗೆ ಬೆಂಬಲಿಸಿದ್ರು? ನಾನು ಮದುವೆ ಆಗ್ಬೇಕಾದ್ರೆ ಹೇಳ್ಬಿಟ್ಟಿದ್ದೆ ಸರ್, ನಾನು ಮುಂದೆ ಓದ್ಬೇಕು ಅಂತ ಹೇಳ್ಬಿಟ್ಟಿದ್ದೆ. ಯಾಕೆಂದ್ರೆ ಪದವಿ ಮುಗಿತಿದ್ದಂಗೆ ನಮ್ಮ ಮನೇಲಿ ಮದುವೆ ಪ್ರಸ್ತಾಪ ಮಾಡಿದ್ರು. ನಂಗೆ ಇನ್ನೂ MA ಮಾಡ್ಬೇಕು, BEd ಮಾಡ್ಬೇಕು ಅಂತ ಇತ್ತು. ಹಾಗಂತ ಇದನ್ನು ನಿರಾಕರಿಸ ಆಗಿರ್ಲಿಲ್ಲಲ್ಲ. ನಮ್ಮ ಮಾವನವ್ರಿಗೆ ಹೇಳಿದ್ದೆ ನಾನು ಮುಂದೆ ಓದಕ್ಕೆ ಅವಕಾಶ ಕೊಡಬೇಕು ಅಂತ. ಅವ್ರು ಒಪ್ಕೊಂಡ್ರು, ನಮ್ಮ ಮನೆಯವರು ಒಪ್ಕೊಂಡ್ರು. ಹಾಗಾಗಿ ಮದುವೆ ಆದ್ಮೇಲೆ ನಾನು BEd ಮಾಡಿದ್ದು, MA ಮಾಡಿದ್ದು ಅಲ್ಲ. ಆ ಹೊತ್ತು ನಿಮಗೆ ನಿಮ್ಮ ವಯಸ್ಸಿನ ಬೇರೆ ಹೆಣ್ಮಕ್ಳೆಲ್ಲ ನನ್ನ ಮದುವೆ ಆದ್ರೆ ಕಾರ್ ಬೇಕು, ಒಂದು 5 ತೊಲ ಬಂಗಾರ ಬೇಕು, ಇಲ್ಲ ಬೇರೆ ಮನೆ ಮಾಡ್ಬೇಕು ಅನ್ನೋ ಬೇಡಿಕೆ ಇಡ್ತಿದ್ರು. ನೀವು ಇದನ್ನ ಒಂದಷ್ಟು ಸಾಹಿತ್ಯ ಬರಿತೀನಿ, ಓದ್ತೀನಿ ಅಂತ ಬೇಡಿಕೆ ಇಟ್ಟ ಉದ್ದೇಶ ಏನಮ್ಮ? ಸರ್ ನಮಗೆ ಆ ಕಡೆನೇ ಗಮನ. ಇವತ್ತಿಗೂ ನಾವು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏನ್ ಸಿಗುತ್ತೋ ಅದು ಪೇಪರ್, ಏನ್ ಪುಸ್ತಕಗಳು ಓದ್ತಾ ಕೂತಿರ್ತೀವಿ. ನಮಗೆ ಅದರಿಂದನೇ ತೃಪ್ತಿ ಸಿಗೋದು. ಓಕೆ ಮೇಡಮ್, ನೀವು ಹೇಳಿದಾಗೆ ನೀವು ಒಂದಷ್ಟು ಕೃತಿಗಳನ್ನು ಬರೆದಿದ್ರಿ. ಅದರಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಕಾನನದ ಒಡಲು ಅನ್ನು ಒಳಗೊಂಡಂತೆ ಒಂದು ಮಕ್ಕಳ ಕವನ ಸಂಕಲನ ಸೇರಿ 3 ಕವನಗಳು ಬಂದಿದ್ದಾವೆ, ಮತ್ತಷ್ಟು ಕೃತಿಗಳು. ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ರಮ್ಮ. ಸರ್ ನಾನು ಪದ್ಯಗಳನ್ನೆಲ್ಲ ಬರೀತಾ ಇದ್ದೆ, ಅದ್ರ ಪುಸ್ತಕ ಮಾಡಿಸೋದ್ರ ಬಗ್ಗೆ ನಂಗೆ ಅದು ಗಮನ ಇರಲಿಲ್ಲ, ಮತ್ತು ಅದು ಗೊತ್ತಿರಲಿಲ್ಲ. ಬುಕ್ ಮಾಡಿಸೋದು ಅನ್ನೋದೇ ಗೊತ್ತಿರಲಿಲ್ಲ. ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳು ಕೊಡ್ತಾ ಇದ್ವಿ ಅವಾಗ, ಸ್ವರಚಿತ ಕವನಗಳ ವಾಚನ, ಮತ್ತೆ ಮಕ್ಕಳ ಚಿಗುರು ಕಾರ್ಯಕ್ರಮದಲ್ಲಿ ಕೊನೆಗೊಂದು ಅಕ್ಕ ಹೇಳಿದ ಕತೆ ಅಂತ ಕೊಡ್ತಾ ಇದ್ರು. ಅವಾಗ ಅಲ್ಲಿ ಮಂಜುನಾಥ್ ಅಂತ ಇದ್ರು, ಬೇದ್ರೆ ಮಂಜುನಾಥ್ ಅಂತ. ಅವ್ರು ನೀವು ಇಷ್ಟೆಲ್ಲ ಬರ್ದಿದ್ದೀರಲ್ಲ, ಬುಕ್ ಮಾಡಿಸ್ರಿ ಅಂತ ಹೇಳಿದಾಗ ಅವಾಗ ಅವ್ರು ಅದೆಲ್ಲ ಹೇಳಿದ್ರು, ಯಾವ್ಯಾವ ಥರ ಬುಕ್ ಮಾಡಿಸ್ಬೇಕು ಅದು ಹೇಳಿದಾಗ ಅದು ನೀ ಅಂತ ಕವನ ಸಂಕಲನ ಮಾಡಿದ್ವಿ, ಅಭಿರುಚಿ ವೇದಿಕೆಯಿಂದ ಮಾಡಿದ್ವಿ. ನಂತರ ವಾಸ್ತವ ಅಂತ ಕಥಾ ಸಂಕಲನ ಮಾಡಿದ್ವಿ. ಆಮೇಲೆ ಹೀಗೆ ಕಾನನದ ಒಡಲು ಅಂತ ಕವನ ಸಂಕಲನ ಆಯ್ತು. ಮತ್ತೆ ಮಕ್ಕಳಿಗೋಸ್ಕರನೇ ನಾನು ಸ್ವಲ್ಪ ಬರೀತಾ ಇದ್ದೆ, ಅದು ಎಲ್ಲ ಸೇರಿಸ್ಬಿಟ್ಟು ಬೆಳ್ಳಕ್ಕಿ ಸಾಲು ಅಂತ ಒಂದು ಮಕ್ಕಳ ಕವನ ಸಂಕಲನ ಮಾಡಿದ್ವಿ. ಬೆಳ್ಳಕ್ಕಿ ಸಾಲು ಎಷ್ಟು ಪುಟಗಳು ಇದಾವಮ್ಮ? ಅದರಲ್ಲಿ 90 ಪುಟ ಇದೆ ಸರ್, 90 ಪುಟ ಇದಾವೆ. ಎಲ್ಲ ಮಕ್ಕಳ ವಯಸ್ಸಿಗೆ ತಕ್ಕಂತೆ ಅವರ ಚಲನವಲನಗಳಿಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ಕೆಲಸವನ್ನು ಮಾಡಿ. ಯಾಕಂದ್ರೆ ಇವತ್ತು ನಾವು ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೀವಿ, ಲ್ಯಾಪ್ಟಾಪ್ ಕೊಡ್ತೀವಿ, TV ಆನ್ ಮಾಡ್ತೀವಿ. ಒಂದು ಮಕ್ಕಳಿಗೆ ಅಂತೇಳಿ ಒಂದು ಪುಸ್ತಕ ಕೊಟ್ಟರೆ ಅದು ಅವ್ರ ಮೇಲೆ ಪ್ರಭಾವ ಬೀರ್ಬೋದು. ಹಾಗಾದ್ರೆ ನೀವು ಕಟ್ಟಿಕೊಂಡಂತಹ ಈ ಕವಿ ಮನಸ್ಸು, ಪದ ಕಟ್ಟುವ ಕೆಲಸ, ಇದು ಕೃಷಿ ಮಾಡ್ತಾ ಮಾಡ್ತಾ ಪಕ್ವತೆಯತ್ತ ಸಾಗ್ತಾ ಇತ್ತು ಅನ್ನುವಂಥ ಮಾತನ್ನು ಕೇಳಿದ್ದೇನೆ. ಅನೇಕ ಸಭಾ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀರಿ. ನೀವು ಬರೆದಂತಹ ನಿಮ್ಮ ಮೆಚ್ಚಿನ ಒಂದು ಕವನವನ್ನು ಈಗ ವಾಚನ ಮಾಡಿ. ಕವಿತೆಯ ಶೀರ್ಷಿಕೆ ಔದುಂಬರ. ಔದುಂಬರ, ಓಕೆ. ಕೊಂಬೆಗಳಿಗೆ ಅಂಟಿ ಅರಳಿದ ಹೂಗಳು, ತಾಯಿಗಂಟಿದ ಮಗುವಿನಂತೆ. ಕಾಯಾಗಲು ಅದೆಷ್ಟು ಪರಿಶ್ರಮ, ಕಣ್ಮುಚ್ಚಿದರೂ ಕಾಣುವ ಕೊಂಚವೂ ಇಲ್ಲ ಅರೆಮರೆ. ಜೊತೆಗೆ ಹಕ್ಕಿಗಳ ಮುಕ್ಕು, ಕೀಟಬಾಧೆ. ಉಳಿದವಷ್ಟಿಷ್ಟು ಹಣ್ಣಾದವು, ಬಿರಿದವು. ಗಮ್ಮೆನ್ನುವ ಸುವಾಸನೆ ಸುತ್ತೆಲ್ಲ. ಕೇಳಬೇಕೇ ಇನ್ನು ರುಚಿಯರಿಸಿ ಬಂದವೆಷ್ಟೋ, ಗಮಲಿಗೆ ಮೈ ಮರೆತವೆಷ್ಟೋ. ಅಂತೂ ಹಬ್ಬವೋ ಹಬ್ಬ. ಮರದೊಳಗಿದ್ದರೂ, ನೆಲಕ್ಕೆ ಬಿದ್ದರೂ, ನದಿಯಲ್ಲಿ ಹರಿದರೂ, ತಾನು ತಾನಾಗಲು, ತಾನುಳಿಯಲು, ಅಸ್ಮಿತೆಯ ನೆಡಲು, ಏನೆಲ್ಲದರ ನಡುವೆಯೂ ಸತ್ಯವನ್ನು ಎದೆಯೊಳಗಿಟ್ಟುಕೊಂಡು ಧೀರೆಯಂತೆ ಈ ಔದುಂಬರ ಬುಡದಿಂದ ಬಿಡದೆ ಇಂಚಿಂಚು ಕಣ್ಣಾಯಿಸಿದರೂ ಪತ್ತೆಯಾಗಲಿಲ್ಲ, ಎಟುಕಲಿಲ್ಲ. ಹೂವುಗಳು ಮೀರಿದ ಕೈಗಳಿಗೂ ಅದೆಲ್ಲಿದ್ದವು ಹಣ್ಣಾಯಿತು, ಕಾಯಾಯಿತು. ನಾವು ನಾವಾಗಬೇಕಿತ್ತಲ್ಲ. ಔದುಂಬರದ ಹುಟ್ಟು ಖಚಿತವಾಯಿತು. ಕ್ರೂರ ಕದನಗಳ ನಡುವೆಯೂ ಉಳಿದು ಬೆಳೆವ ಮಾನವೀಯತೆಯಂತೆ. ಮೇಡಮ್, ಈ ಕವನದ ಒಂದು ಆಶಯ ಏನಮ್ಮ? ಸರ್, ನಾವು ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಅನ್ಯಾಯ, ಭ್ರಷ್ಟಾಚಾರ, ಎಲ್ಲ ಒಂಥರ ಮೋಸಗಾರಿಕೆ, ಕಪಟ, ಕೃತಕ ಮಾತುಗಳು, ಇವುಗಳ ಮಧ್ಯೆ ನಮ್ಮಲ್ಲಿರುವ ಮಾನವೀಯ ಮೌಲ್ಯಗಳನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅನಿಸ್ತಾ ಇದೆ. ಇದು ನಮಗೆ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಕೃತಿಯಲ್ಲೂ ಕೂಡ ಇದು ಇದೆ. ಪ್ರಕೃತಿಯಲ್ಲೂ ಕೂಡ ಗಿಡ, ಮರ, ಬಳ್ಳಿ, ಹೂವು, ಇವೆಲ್ಲವೂ ಕೂಡ ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಿಕ್ಕೆ
ತುಂಬ ಪ್ರಯತ್ನ ಪಡ್ತಾ ಇದ್ದಾವೆ. ನಾವು ಅದನ್ನು ಗಮನಿಸಬೇಕು. ಅದಕ್ಕೆ ನಾನು ಒಂದು ಉದಾಹರಣೆಯಾಗಿ ಔದುಂಬರ ತಗೊಂಡಿದ್ದೇನೆ. ಇದು ತುಂಬ ರುಚಿಯಾಗಿರ್ತಕ್ಕಂಥ ಹಣ್ಣು. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದು ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ಎಲ್ಲವೂ ಕೂಡ ಅದ್ರ ಹಣ್ಣಾಗೋದನ್ನ ನೋಡಿ ಎಲ್ಲ ತಿಂದ್ಬಿಡ್ತವೆ. ಇದರಿಂದ ಏನಾಗುತ್ತೆ, ಅದು ಉಳಿಯೋದು ಕಷ್ಟ ಆಗುತ್ತೆ ಆ ಮರ. ಅದರಿಂದ ಅದು ಎಲ್ಲ ಏನು ನೋಡಿದ್ರು ನಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಎಲ್ಲೋ ಎಲೆ ಮರೆಯಲ್ಲಿ ಸ್ವಲ್ಪ ಉಳಿಸ್ಕೊಂಡಿರುತ್ತೆ. ಅದರಿಂದ ತನ್ನನ್ನು ತಾನು ಉಳಿಸ್ಕೊಂಡು ಬೆಳ್ಕೊಂಡು ಹೋಗುತ್ತೆ. ಆ ರೀತಿ ನಾವು ಕೂಡ ಈ ಕ್ರೂರ ಕದನಗಳ ಮಧ್ಯೆ ಒಂದು ಮಾನವೀಯತೆ ಏನೋ ಸಂದೇಶ ಕಂಡು ಬರುತ್ತಲ್ಲ, ಆ ರೀತಿ ನಮ್ಮ ಮೌಲ್ಯಗಳನ್ನು ನಾವು ಉಳಿಸ್ಕೋಬೇಕು. ಅಂದ್ರೆ ಇಷ್ಟೆಲ್ಲ ಜಂಜಾಟಗಳು, ನಿಸರ್ಗ ಪ್ರಕೃತಿ ವಿಕೋಪಗಳು, ದಾಳಿಗಳು ಮಧ್ಯದಲ್ಲೂ ನಮ್ಮನ್ನು ನಾವು ಉಳಿಸ್ಕೊಂಡು ಅಸ್ತಿತ್ವವನ್ನು ಕಾಪಾಡಿಕೊಂಡು ಒಂದಷ್ಟು ನೆಟ್ಟಿಗೆ ನಿಂತು ಬದುಕನ್ನು ಕಟ್ಟಿಕೊಳ್ಳುವ ಸಂದೇಶವನ್ನ ಕೊಟ್ಟಿದ್ದೀರಿ. ಮತ್ತೊಂದು ಕವನವನ್ನು ವಾಚನ ಸರ್. ಮಕ್ಕಳ ಕವಿತೆ ಓದ್ತೇವೆ. ಖಂಡಿತ. ಕವಿತೆ ಹೆಸರು ಪ್ರೀತಿಯ ಸದಸ್ಯ. ಸಿಕ್ಕಿತು ನಾಯಿ ಮರಿ ಬೀದಿಲಿ, ಸುಮ್ಮನೆ ಕೂತಿತ್ತು ನಿದ್ದೆಲಿ, ನೋಡಲು ಬಲು ಮುದ್ದಾಗಿತ್ತು, ಹತ್ತಿರ ಹೋದೆ ಪ್ರೀತಿಯ ಹೊತ್ತು, ಮೆತ್ತಗೆ ಸವರಿದ ತಲೆಯನ್ನು, ಮುದ್ದಾಗಿ ಮುದುಡಿತು ಮೈಯನ್ನು, ಹಾಗೆ ತಂದೆನು ಮನೆಗೆ, ಹಾಲನ್ನು ಹಾಕಿದೆ ಬಟ್ಟಲಿಗೆ, ಪಿಳಿಪಿಳಿ ಕಣ್ಣನ್ನು ಬಿಟ್ಟಿತು, ಗಟಗಟ ಹಾಲನ್ನು ಕುಡಿಯಿತು, ಮೆಟ್ಟಿಲು ಹತ್ತಿ ಇಳಿಯಿತು, ಅಂಗಳದ ತುಂಬಾ ಆಡಿತು, ಚಂದದ ಹೆಸರನ್ನು ಕರೆದೆ, ಕೆಂದ 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 ಕೆಂದ, ತಲೆಯನ್ನು ತೂಗಿತು ಖುಷಿಯಿಂದ, ಕುಯ್ ಕುಯ್ ಎಂದಿತು ಮಾತಿಂದ, ಬಣ್ಣದ ಬೆಲ್ಟು ಹಾಕಿದೆ, ಆಟದ ಚೆಂಡು ಕೊಡಿಸಿದೆ, ಮಲಗಲು ಪುಟ್ಟ ರಟ್ಟಿನ ಮನೆ, ಬೆಳಗ್ಗೆ ಸಂಜೆ ಜೊತೆಗಾಡುವೆ ನಾನೇ, ನಂಬಿಕೆ ಬಂತು ನಮ್ಮಲ್ಲೂ, ನಮ್ಮನ್ನು ಬಿಟ್ಟು ಹೋಗದು ಎಲ್ಲೂ, ಕೆಂದ ಈಗ ಅಲ್ಲ ಬೀದಿ ನಾಯಿ, ನಮ್ಮ ಕುಟುಂಬದ ಪ್ರೀತಿಯ ಸದಸ್ಯನಾಗಿ. ಒಂದು ಪ್ರಾಣಿ ದಯೆ ಎನ್ನುವಂಥದ್ದು ನಿಮ್ಮ ಕವನದಲ್ಲಿ ಗೋಚರಿಸ್ತಾ ಇದೆ ಮೇಡಮ್. ಹಾಗಾದರೆ ನಾವು ಈ ಬದುಕಿನ ಜೊತೆಯಲ್ಲಿ ಇತರರಿಗೆ ಪ್ರೇರಣೆಯಾಗುವಂತೆ ಹೇಗೆ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಬಯಸ್ತೀರಿ? ಸರ್, ನಾನು ಪ್ರೀತಿ ಮತ್ತು ಮಾನವೀಯತೆ ಇರಬೇಕು ಪ್ರತಿಯೊಬ್ಬರಲ್ಲೂ ಕೂಡ. ಪ್ರೀತಿಯನ್ನು ಹೊಂದಿದ್ರೆ ಇನ್ನೆಲ್ಲ ನಮ್ಮ ಜೀವನನೇ ತುಂಬ ಸುಲಭವಾಗಿ ನಡ್ಕೊಂಡು ಹೋಗುತ್ತೆ. ಪ್ರೀತಿ ಇಲ್ದಲ್ಲ ಏನು, GS ಶಿವರುದ್ರಪ್ಪನ್ ಅವರು ಹೇಳಿದಾರಲ್ಲ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿಯಿತು ಹೇಗೆ ಅಂತ. ಪ್ರತಿ ಪ್ರಾಣಿ ಪಕ್ಷಿಗಳಲ್ಲಿ ಪ್ರತಿಯೊಬ್ಬರ ಬಗ್ಗೆನೂ ನಮಗೆ ಒಂದು ಅವಿನಾಭಾವ ಸಂಬಂಧ, ಒಂದು ಪ್ರೀತಿಯ ನೆಲೆ ಇರಬೇಕು. ಅಂದರೆ ಪ್ರೀತಿಯಿಂದ ಕಟ್ಟಿಕೊಂಡ ಬದುಕು ಶಾಶ್ವತವಾಗಿರ್ತದೆ, ಕ್ಷಣಗಳು ಮಧುರ ಕ್ಷಣಗಳಾಗಿರ್ತವೆ, ಬದುಕು ಹಸನಾಗ್ತದೆ, ಮಾದರಿ ಆಗ್ತದೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದೀರಿ. ತಮ್ಮ ವೃತ್ತಿ ಬದುಕು ಮತ್ತು ಸಾಂಸಾರಿಕ ಬದುಕು ಮತ್ತಷ್ಟು ಎತ್ತರಕ್ಕೆ ಸಾಗಲಿ ಅಂತೇಳಿ ಬಿಸುದ್ದಿ ವಾಹಿನಿಯ ಬಳಗದ ಪರವಾಗಿ ತಮಗೆ ಅಭಿಮಾನದ ವಂದನೆ, ಅಭಿನಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಆತ್ಮೀಯ ವೀಕ್ಷಕರೇ, ಮತ್ತೊಬ್ಬ ಕವಿಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.